ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 1ನೇ ಕಂತಿನಿಂದ ಹಿಡಿದು 7ನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಆದರೂ ಕೂಡ ಇನ್ನೂ 7ನೇ ಕಂತಿನ ಹಣ ಕೂಡ ಇನ್ನೂ ಸಾಕಷ್ಟು ಮಹಿಳೆಯರ ಖಾತೆಗೆ ಬಂದಿರುವುದಿಲ್ಲ. ಆದರೂ ಕೂಡ ಸದ್ಯ 8ನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಅಂದರೆ 8ನೇ ಕಂತಿನ ಹಣ 2,000 ರೂಪಾಯಿ ಹಣ ಸಾಕಷ್ಟು ಮಹಿಳೆಯರ ಖಾತೆಗೆ, ಅಂದರೆ 2 ಲಕ್ಷ ಜನರಿಗೆ ಈ ಒಂದು ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣವನ್ನು 20ನೇ ತಾರೀಕಿನಿಂದ ಕೊನೆಯ ದಿನಾಂಕದವರೆಗೆ ಏನೈತಿ ಪ್ರತಿ ತಿಂಗಳು ಜಮಾ ಮಾಡಲಾಗುತ್ತೆ. ಆದರೆ ಈಗ ಸದ್ಯದ ಒಂದು ತಿಂಗಳ ಪ್ರಕಾರ ಹೇಳೋದಾದರೆ ನಾವು 7ನೇ ಕಂತಿನ ಹಣ ಬರಬೇಕಾಗಿತ್ತು. ಆದರೆ 8ನೇ ಕಂತಿನ ಹಣವನ್ನು ಈಗಾಗಲೇ ಫಲಾನುಭವಿಗಳ ಒಂದು ಖಾತೆಗೆ ಜಮಾ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ ಎಲ್ಲರಿಗೂ ಇನ್ನೂ ಹಣ ಜಮಾ ಆಗಿಲ್ಲ. ಕೇವಲ 2 ಲಕ್ಷ ಜನರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಮುಂದಿನ ತಿಂಗಳು ಬರಬೇಕಾಗಿತ್ತು. ಆದರೆ ಅಡ್ವಾನ್ಸ್ ಆಗಿ ಇದೇ ಒಂದು ತಿಂಗಳು, ಅಂದರೆ ಇದೇ ತಿಂಗಳಿನಲ್ಲಿ 8ನೇ ಕಂತಿನ ಹಣವನ್ನು ಜಮಾ ಮಾಡಿರೋದು ಕೂಡ ಒಂದು ಸಾಕಷ್ಟು ಮಹಿಳೆಯರಿಗೆ ಸಂತಸವನ್ನು ತಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರು 2 ಲಕ್ಷ ಜನರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 8ನೇ ಕಂತಿನ ಹಣವನ್ನು ಪಡ್ಕೊಂಡಿರ್ತಾರೆ, ಅವರಿಗೆ 8ನೇ ಕಂತಿನ ಹಣ ಅಡ್ವಾನ್ಸ್, ಅಂದರೆ ನೆಕ್ಸ್ಟ್ ಮಂತ್ ಬರುವಂಥ ಹಣ ಈ ತಿಂಗಳು ಅವರು ಪಡೆದುಕೊಂಡಿರೋದ್ರಿಂದ ಅವರಿಗೆ 2,000 ರೂಪಾಯಿ ಹಣ ಅಡ್ವಾನ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಲ್ಲದೆ ಈ ಒಂದು 7ನೇ ಕಂತಿನ ಹಣ ಕೂಡ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಬಂದಿಲ್ಲ. ಆದರೆ ಸರ್ಕಾರ 8ನೇ ಕಂತಿನ ಹಣವನ್ನು ಈಗಾಗಲೇ ಅಡ್ವಾನ್ಸ್ ಆಗಿ ಕ್ರೆಡಿಟ್ ಮಾಡಲಾಗಿದೆ. ಅದು ಕೂಡ ಕೇವಲ 2 ಲಕ್ಷ ಜನರಿಗೆ ಮಾತ್ರ. ಸರ್ಕಾರ 1,20,00,000 ಜನ ಏನು ಅರ್ಜಿಯನ್ನು ಹಾಕಿದೆ, ಆ 1,20,00,000 ಜನರಿಗೆ ಎಲ್ಲರಿಗೂ ಒಮ್ಮೆಲೇ ಹಣವನ್ನು ಟ್ರಾನ್ಸ್ಫರ್ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಹಂತ ಹಂತವಾಗಿ ಏನೈತಿ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮಾ ಮಾಡಲಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ 7ನೇ ಕಂತಿನ ಹಣ ಕೂಡ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಬಂದಿಲ್ಲ. ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಏನು ಅಡ್ವಾನ್ಸ್ ಆಗಿ ಜಮಾ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಮಹಿಳೆಯರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಲ್ಲದೆ ಈ ಒಂದು 8ನೇ ಕಂತಿನ ಹಣವನ್ನು ನೆಕ್ಸ್ಟ್ ಮಂತ್ ಜಮಾ ಮಾಡಬೇಕಾಗಿತ್ತು. ಬಟ್ ಇವಾಗ ಯಾಕೆ ಜಮಾ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋದಾದ ಸ್ನೇಹಿತರೆ, ಮುಂದೆ ಬರ್ತಕ್ಕಂತಹ ಲೋಕಸಭಾ ಚುನಾವಣೆಯ ಒಂದು ಗಮನದಲ್ಲಿಟ್ಟುಕೊಂಡು ಅವರು ಈ ಒಂದು ಯೋಜನೆಯ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣವನ್ನು ಅಡ್ವಾನ್ಸ್ ಆಗಿ ಜಮಾ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಚುನಾವಣಾ ಒಂದು ಪ್ರಚಾರನೂ ಇರ್ಬೋದು, ಜೊತೆಗೆ ಇದೊಂದು ಚುನಾವಣಾ ತಂತ್ರಗಾರಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಡ್ವಾನ್ಸ್ ಆಗಿ ಈ ಒಂದು ಹಣವನ್ನು ಜಮಾ ಮಾಡೋದ್ರ ಮೂಲಕ ಮತದಾರರ ಒಂದು ಓಟನ್ನು ಅವರು ಪಡ್ಕೋಬೋದು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ರೀತಿ ಮಾಡಿರ್ಬೋದು. ಆದರೆ ಮುಂದೆ ಬರ್ತಕ್ಕಂತಹ 9ನೇ ಕಂತಿರ್ಬೋದು, 10ನೇ ಕಂತಿರ್ಬೋದು, ಅದು ಈ ಥರ ಆಗುತ್ತೆ ಅಥವಾ ಇಲ್ಲೋ ಅನ್ನೋದನ್ನು ನಾವು ಈಗ ನಿಖರವಾಗಿ ಹೇಳೋಕ್ಕಾಗಲ್ಲ. ಬಟ್ ಈಗೇನು ಸದ್ಯ ಏನು 8ನೇ ಕಂತಿನ ಹಣವನ್ನು ಈಗೇನು ನೀವು ಪಡ್ಕೊಂಡು ಬಂದಿದೆ, ಆ ಒಂದು ಹಣ ಕೂಡ ಅಡ್ವಾನ್ಸ್ ಆಗಿ ಹಾಕಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ತಿಂಗಳು ಒಂದು ನೆಕ್ಸ್ಟ್ ಮಂತ್ ಹಣವನ್ನು ಹಾಕಲಾಗುತ್ತೆ. ಅಂದರೆ 7ನೇ ಕಂತಿನ ಹಣವನ್ನು ನೆಕ್ಸ್ಟ್ ಮಂತ್, ಅಂದರೆ ಈ ತಿಂಗಳು, ಅಂದರೆ ಮಾರ್ಚ್ ತಿಂಗಳಲ್ಲಿ ಹಾಕಲಾಗಿದೆ. ಅಂದರೆ ಆ್ಯಕ್ಚುಲಿ ಇದು ಫೆಬ್ರವರಿ ಹಾಕಬೇಕಾಗಿತ್ತು, ಅದನ್ನು ಫೆಬ್ರವರಿಯಿಂದ ನಾವು ಮಾರ್ಚಿಗೆ ಹಾಕಿದ್ದಾರೆ. ಅದೇ ರೀತಿ ಏಪ್ರಿಲಿಗೆ ಬರ್ತಕ್ಕಂಥ ಹಣವನ್ನು 8ನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಲ್ಲಿ ಜಮಾ ಮಾಡಲಾಗಿದೆ. ಇದನ್ನೆಲ್ಲ ನೋಡಿದರೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಇದೊಂದು ಬುನಾದಿ ಅಂತಲೇ ಹೇಳ್ಬೋದು. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ 8ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ, ಅಂದರೆ 2 ಲಕ್ಷ ಜನರಿಗೆ ಜಮಾ ಆಗಿದೆ. ಇನ್ನೂ ಹಂತ ಹಂತವಾಗಿ 5 ಲಕ್ಷ ಜನರಿಗೆ, ಪ್ರತಿ ಹಂತದಲ್ಲೂ 5 ಲಕ್ಷ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸರ್ಕಾರ ಜಮಾ ಮಾಡಲಾಗುತ್ತೆ. ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ, ಅಂಥವರು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. 7ನೇ ಕಂತಿನ ಹಣವನ್ನು ಹಾಕಿದ ನಂತರ ಅವರು ಕೂಡ 8ನೇ ಕಂತಿನ ಹಣವನ್ನು ಹಂತ ಹಂತವಾಗಿ ಪಡ್ಕೋಬೋದು. ಯಾಕಂದರೆ ಒಮ್ಮೆಲೇ ಎಲ್ಲರಿಗೆ ಈ ಒಂದು ಹಣವನ್ನು ಹಾಕೋಕ್ಕಾಗಲ್ಲ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣವನ್ನು ಪಡೆಯಬೇಕು ಅಂತಂದರೆ ಮೊದಲು 7ನೇ ಕಂತಿನ ಹಣವನ್ನು ಇಂದು ಅಥವಾ ನಾಳೆ ಅಥವಾ ಹಚ್ಚಿನಾಡೋದು ಈ ಥರ ಪಡ್ಕೋಬೋದು. ಜೊತೆಗೆ 8ನೇ ಕಂತಿನ ಹಣವನ್ನು ಕೂಡ 1-2 ದಿನ ಬಿಟ್ಟು 3 ದಿನ ಬಿಟ್ಟು ಅವರು ಈ ಒಂದು ಹಣವನ್ನು ಪಡ್ಕೋಬೋದು ಅಂತ ಹೇಳ್ತಾ, ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಒಂದು 8ನೇ ಕಂತಿನಿಗೆ ಸಂಬಂಧಪಟ್ಟಂಥ ಒಂದು ಹೊಸ ಅಪ್ಡೇಟು. ಇದೇ ರೀತಿಯ ಒಂದು ಹೊಸ ಅಪ್ಡೇಟನ್ನು ನೀವು ಪಡೆದುಕೊಳ್ಳಲು ಸ್ನೇಹಿತರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.